ಹಲೋ ಎವ್ರಿವನ್, ವೆಲ್ಕಮ್ ಟು ರಶ್ಮೀಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮುದ್ದೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಅಂದರೆ ರಾಗಿ ಮುದ್ದೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಪ್ಯಾನ್ಗೆ 2 ಮುದ್ದೆ ಬೇಕಂದರೆ 1.5 ಗ್ಲಾಸಷ್ಟು ದೊಡ್ಡ ಗ್ಲಾಸಷ್ಟು ನೀರು ಹಾಕ್ಕೊಬೇಕು. ಅಂದರೆ ಎಕ್ಸಾಕ್ಟ್ ಅಳತೆ ಅಂತ ಮುದ್ದೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇವಾಗ ಒಂದೊಂದು ಸಲ 2 ಮಾಡಬೇಕಾಗತ್ತೆ, ಒಂದೊಂದು ಸಲ 3-4 ಆ ಥರ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಮೆಷರ್ಮೆಂಟ್ ಮಾಡಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಎಲ್ರಿಗೂ. ಸೊ ಇದು ಒಂದು 2 ಮುದ್ದೆ ಮಾಡೋವಷ್ಟು ನಾನು ತೋರಿಸ್ತಾ ಇರೋದು. ಈ ಥರ ನಾನು ಕುಕ್ಕರ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಅದು ಹ್ಯಾಂಡಲ್ ಇರುತ್ತೆ, ಸೊ ಹಿಡ್ಕೊಂಡು ತಿರುಗೋದಕ್ಕೆ ಈಸಿ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಇವಾಗ ಅಲ್ಲಿ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ಮಾಲ್ ಬೌಲ್ಗೆ ಸ್ವಲ್ಪ ರಾಗಿ ಹಸಿಟ್ಟನ್ನ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇದೆಯಲ್ಲ ಆ ಪಾತ್ರೆಗೆ ಹಾಕ್ಕೊಬೇಕು. ಇವಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಗಂಟಾಗೋದಿಲ್ಲ. ಇದಕ್ಕೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ತಣ್ಣಗಿರುವಾಗಲೇ ಗಂಟಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿ ಹಾಕ್ಬೋದು. ಹಾಗೇನೂ ಡೈರೆಕ್ಟಾಗೂ ಹಾಕೊಬೋದು ರಾಗಿ ಹಸಿಟ್ಟನ್ನು ಕುದಿ ಬಂದಮೇಲೆ. ಬಟ್ ಇವಾಗ ಇದನ್ನು ಈ ಥರ ಒಂದು ಪ್ಯಾಟರ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಇವಾಗ ಕುದಿ ಬರ್ತಾ ಇದೆ. ಪ್ಲೇಟ್ ಬೇಕಾದರೂ ಮುಚ್ಬೋದು. ನಾನು ಆ ಪ್ಲೇಟ್ ಮುಚ್ಚಿಲ್ಲ, ಸ್ವಲ್ಪನೇ ಮಾಡ್ತಾ ಇರೋದಂತ. ಜಾಸ್ತಿ ಮಾಡುವಾಗ ನಾವು ಪ್ಲೇಟ್ ಮುಚ್ಬೋದು, ಬೇಗ ಕುದಿ ಬರುತ್ತೆ. ಇವಾಗ ಈ ಥರ ಕುದಿ ಬರುವಾಗ ಎಷ್ಟು ಹಸಿಟ್ಟು ಬೇಕಂತ ನೋಡಿಕೊಂಡು ಒಂದು 2 ಸೌಟಷ್ಟು ನಾನು ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಮುದ್ದೆ ಕೋಲು ಇದೆಯಲ್ಲ, ಈ ಥರ ಮುದ್ದೆ ಕೋಲಲ್ಲಿ ಚೆನ್ನಾಗಿ ಈ ಥರ ತಿರುಗ್ಕೊಬೇಕು. ಒಂದು ಕೈನಲ್ಲಿ ಹ್ಯಾಂಡಲ್ ಇಟ್ಕೊಂಡು ಇನ್ನೊಂದು ಕೈನಲ್ಲಿ ಈ ಥರ ಕೋಲಲ್ಲಿ ತಿರುಗ್ಕೊಬೇಕು. ತುಂಬ ಜನ ಸೌಟಲ್ಲೂ ಮಾಡ್ತಾರೆ. ಇನ್ನೊಂದು ವುಡನ್ ಪೀಸ್ ಬರುತ್ತೆ ಫ್ಲ್ಯಾಟಾಗಿ, ಅದರಲ್ಲೂ ಮಾಡ್ತಾರೆ. ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಮುದ್ದೆ ಕೋಲಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತೆಳು ಇತ್ತು ಅಂತ ನಿಮ್ಗೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ರಾಗಿ ಹಸಿಟ್ಟನ್ನ ನೀವು ಹಾಕ್ಕೊಂಡು ಚೆನ್ನಾಗಿ ಇದೇ ಥರ ನೀವು ನೋಡ್ತಾ ಇದ್ದೀರಲ್ಲ ಅದೇ ಥರನೇ ಮಿಕ್ಸ್ ಮಾಡ್ಕೊಬೇಕು. ಒಂದು ಚೂರು ಗಂಟು ಬರೋದಿಲ್ಲ. ಇದೇ ಥರನೇ ಪಾತ್ರೆ ಸ್ವಲ್ಪ ಸ್ಲ್ಯಾಂಟ್ ಮಾಡಿಕೊಂಡು ಒಂದು ಸೈಡ್ಗೆ ಚೆನ್ನಾಗಿ ತಿರುಗ್ಕೊಬೇಕು. ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಎಲ್ಲೂ ಒಂದು ವೈಟ್ ಡಾಟ್ ಇಲ್ಲ, ಎಲ್ಲೂ ಗಂಟು ಕಾಣಿಸ್ತಾ ಇಲ್ಲ ನಿಮಗೆ. ಆ ಥರ ತಣ್ಣೀರಲ್ಲಿ ಹಸಿಟ್ಟು ಮಿಕ್ಸ್ ಮಾಡ್ಕೊಂಡ್ವಲ್ಲ, ಸೊ ಆ ಥರ ಈ ಥರ ಬರುತ್ತೆ ನಾವು ಆ ಥರ ಮಿಕ್ಸ್ ಮಾಡಿಕೊಂಡ್ರೆ. ಇವಾಗ ನಾನೊಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಒಂದು ಚಿಕ್ಕ ಸೌಟ್ ತೊಗೊಂಡಿದ್ದೀನಿ. ಮುದ್ದೆ ಕೋಲನ್ನೆಲ್ಲ ನೀಟಾಗಿ ಹಿಟ್ಟೆಲ್ಲ ತೆಗೆದುಬಿಟ್ಟು ಇದನ್ನೆಲ್ಲ ಒಂದು ಕಡೆಯಿಂದ ತಿರುಗಿಕೊಂಡು ಮಧ್ಯೆ ಹಾಕೊಬೋದು. ಅದಾದಮೇಲೆ ಸ್ವಲ್ಪ ಬೇಯಕ್ಕೆ ಬಿಡಬೇಕಂದ್ರೆ ಸ್ವಲ್ಪ ಸ್ಟೀಮ್ ಆಗಬೇಕಿದು. ಒಂದು 2 ನಿಮಿಷ ಸ್ಟೀಮ್ ಆದಮೇಲೆ ಚೆನ್ನಾಗಿ ಒಂಥರ ಬೆಂದಿರುತ್ತೆ. ಇವಾಗ ಅದು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇಲ್ಲಿ ಕಲ್ಲ ಮೇಲೆ ಬಟ್ಟೆ ಹಾಕ್ಕೊಂಡು ಅದರ ಮೇಲೆ ಈ ಥರ ಒಂದು ಮಣೆ ಹಾಕ್ಕೊತಾ ಇದ್ದೀನಿ. ಚಪಾತಿ ಮಣೆನೂ ಹಾಕ್ಕೊಬೋದು, ಇಲ್ಲ ಕಟ್ಟಿಂಗ್ ಬೋರ್ಡ್ ಕೂಡ ಯೂಸ್ ಮಾಡ್ಬೋದು. ಬಟ್ ಈ ಥರ ಮಣೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೆ ಇರುತ್ತೆ. ನಾನು ಇಲ್ಲಿ ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆನೇ ತುಪ್ಪ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಮಣೆ ಮೇಲೆ ಅಪ್ಲೈ ಮಾಡ್ಕೊಂಬಿಟ್ಟು ಅದೇನು ಮುದ್ದೆ ಮಾಡ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಇವಾಗ ಅಷ್ಟೂ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ನಾನು. ಯಾಕಂದರೆ ಬರೀ 2 ಮುದ್ದೆ ಮೀಡಿಯಮ್ ಸೈಜು, ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ನಾನು ಮುದ್ದೆ ಮಾಡ್ಕೊಂಡಿದ್ದು. ಅದಷ್ಟೂ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ಸ್ವಲ್ಪನೂ ಎತ್ಕೊಂಡು ಸಿಂಗಲಾಗೂ ಮುದ್ದೆ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಹಿಂಗೆ ಲೈಟಾಗೆ ಪ್ರೆಸ್ ಮಾಡಿಬಿಟ್ಟು ಈ ಥರ ರೋಲ್ ಮಾಡಿಕೊಂಡು ಮುದ್ದೆ ಮಾಡ್ಕೊಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲೂ ಒಂದು ಚೂರು ಗಂಟಿಲ್ಲ, ನೀವು ಕ್ರ್ಯಾಕ್ ಇಲ್ಲ. ಇದಕ್ಕೊಂದು ಟಿಪ್ಸ್ ಏನು ಹೇಳ್ಬೋದು ಅಂದರೆ, ಎಲ್ಲಿ ಇವಾಗ ಕ್ರ್ಯಾಕ್ ಇರುತ್ತೋ ಅದನ್ನು ಒಳಗಡೆ ಸೈಡಾಗೆ ಮಡಚಿ ಈ ಥರ ಮುದ್ದೆನ ತಿರುಗಿಬಿಡಬೇಕು. ಹಿಂಗೆ ಸರ್ಕಲ್ ಥರ ಮಾಡ್ಕೊಬೇಕು. ಆವಾಗ ನಿಮಗೆಲ್ಲೂ ಒಂದು ಕ್ರ್ಯಾಕ್ ಕಾಣೋದಿಲ್ಲ ಮುದ್ದೆನಲ್ಲಿ. ಇದೊಂದು ಸ್ಮಾಲ್ ಟಿಪ್ಸು. ಅಂದರೆ ತುಂಬ ಜನ ಆವಾಗ ನಂದೊಂದು ಫಸ್ಟ್ ವೀಡಿಯೋನಲ್ಲೇ ಹಾಕಿದಾಗ ತುಂಬ ಜನ ಕೇಳಿದ್ರಿ, ಹೆಂಗೆ ಅದು ಲೈನ್ಸ್ ಇಲ್ಲ ಮುದ್ದೆ ಮೇಲೆ ಅಂತ ಕಮೆಂಟ್ಸಲ್ಲಿ. ಸೊ ಅದೊಂದೇ ಟಿಪ್ಸು. ಎಲ್ಲಿ ಲೈನ್ಸ್ ಇರುತ್ತೋ ಅದನ್ನು ಒಳಗಡೆ ಭಾಗದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಈ ಥರ ಉಂಡೆ ಥರ ಮಾಡ್ಕೊಬೇಕಷ್ಟೆ.
ಬೇರೆ ಏನಿಲ್ಲ. ಆವಾಗವಾಗ ಸ್ವಲ್ಪ ನೀರನ್ನ ಕೈಗೆ ಹಾಕ್ಕೊಬೇಕಾಗತ್ತೆ, ಮತ್ತು ತುಪ್ಪನ ಸ್ವಲ್ಪ ಅದ್ರ ಮೇಲೆ ಹಚ್ಕೊಂಡು ಫಿನಿಷಿಂಗ್ ಕೋಟ್ ಫಿನಿಷಿಂಗೋಸ್ಕರ ಆ ಥರ ಹಾಕ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಮಸಾಲೆ ಸಾರಿಗಾಗಲಿ, ಗಟ್ಟಿಗಿರೋ ಸಾಂಬಾರಾಗಲಿ, ಮತ್ತು ಕೋಳಿ ಸಾರಾಗಲಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ.